ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪನಹಳ್ಳಿ. ಹತಾಶೆ ಅಂದರೆ ಕಾಂಗ್ರೆಸ್ ಅಂದರೆ ಹತಾಶೆ ಅನ್ನೋ ಹಂತಕ್ಕೆ ರಾಜಕೀಯ ಬಂದು ನಿಂತಿದೆ. ಅಮಿತ್ ಶಾ ಅವರ ಮಾತನ್ನು ಇಟ್ಕೊಂಡು ಸಂಸತ್ ಹೊರಗಡೆ ಕೂಗಿದ್ದು ಅಮಿತ್ ಶಾ ಮಾಫಿ ಮಾಂಗೋ ಅಂತ ಒದರಿದ್ದು. ಅದು ಕೂಡ ಅರ್ಧ ಅಷ್ಟೇ ಸತ್ಯವಿರೋ ವಿಡಿಯೋ. ಅಷ್ಟಕ್ಕೂ ಆಗಿದ್ದೇನು? ಅಂಬೇಡ್ಕರ್ ಅನ್ನೋದು ಇವರ ಪ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಬದಲು ದೇವರ ನಾಮ ಹೇಳಿದಿದ್ರೆ 7 ಜನ್ಮಕ್ಕೂ ಸ್ವರ್ಗ ಸಿಕ್ಕಿರೋದು ಅಂತ ಹೇಳಿದ್ರು ಅಮಿತ್ ಶಾ. ಇದರಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಶಬ್ದ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಹೇಳಿದ್ದು ಹತಾಶೆ ಅನ್ನೋದು. ಕ್ರಾಪ್ ಆಗಿರೋ ವಿಡಿಯೋ ಹಾಗೂ ಪೂರಾ ವಿಡಿಯೋ ಎರಡೂ ಇಲ್ಲಿದೆ ನೋಡಿ. अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए ना, आप सुनिए ना, मैं बताता हूं। हमें तो आनंद है कि आम्बेडकर का नाम लेते हैं। आम्बेडकर का नाम अभी 100 बार ज्यादा लो, परंतु साथ में आम्बेडकर जी के प्रति आपका भाव क्या है ये मैं बताता हूं। मान्यवर, आम्बेडकर जी को देश की पहली कैबिनेट से इस्तीफा क्यों दे दिया? आम्बेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं, सरकार की विदेश नीति से मैं असहमत हूं और आर्टिकल 370 से मैं असहमत हूं। इसलिए वो छोड़ना चाहते थे, उनको आश्वासन दिया गया, आश्वासन पूरा नहीं हुआ, उन्होंने इग्नोरेंस के चलते इस्तीफा दे दिया। और एक श्री BC रॉय ने पत्र लिखा कि आम्बेडकर और राजा जी जैसे 2 महानुभाव मंत्रिमंडल छोड़ेंगे तो क्या होगा। तो नेहरू जी ने उनको जवाब में लिखा है, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಅಮಿತ್ ಶಾ ಅಂತ ಬೊಬ್ಬೆ ಹಾಕ್ತಾ ಇರೋರು ಯಾರು ಗೊತ್ತಾ? ಅಂಬೇಡ್ಕರ್ ಅವರಿಗೆ ಕೊಡಬಾರದ ಕಷ್ಟ ಕೊಟ್ಟ ಕಾಂಗ್ರೆಸ್ ಮಂದಿ. ನಿಮಗೆ ನೆನಪಿರಬಹುದು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರದೇ ಪಕ್ಷ ಮಾಡಿದ ಮರಾಮೋಸದ ಬಗ್ಗೆ ಸದನದಲ್ಲಿ ಮಾತನಾಡಿದ್ರು. 1956 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ, 56 ಅಲ್ಲಿ ಪ್ರಾಣ ಬಿಡ್ತಾರೆ. ಸತ್ತೋದ್ ದಿವಸ ಅವ್ರ ಮನೇಲಿ ಶವವನ್ನ ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸ್ಬೇಕು, 5,000 ರೂಪಾಯಿ ವಿಮಾನಕ್ಕೆ ಖರ್ಚಾಗುತ್ತೆ ಅಂದ್ರೆ ಮನೆ ಎಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗೆ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನ ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೆವು ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಈಗ ಅದೇ ಕಾಂಗ್ರೆಸ್ ಅಯ್ಯಯ್ಯೋ ಅನ್ಯಾಯ ಅಂತ ಇದೆ. ರಾಜಕೀಯಕ್ಕಾಗಿ ಅಂಬೇಡ್ಕರ್ ಹೆಸರನ್ನು ಬಳಸಿಕೊಳ್ತಾ ಇದೆ. ಆಡಳಿತ ಪಕ್ಷದ ಮೇಲೆ ಮಾಡೋಕ್ಕೆ ಏನೂ ಆರೋಪ ಇಲ್ಲದೆ ಇರುವಾಗ ಇಂಥದ್ದನ್ನು ಜಗ್ಗಿ ಎಳೆದಾಡಿ ಮನೆಗೆ ಹೋಗೋ ಪ್ಲ್ಯಾನಲ್ಲಿದೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅಶಾಂತಿ ಸೃಷ್ಟಿಗೆ ಇನ್ನಿಲ್ಲದ ಯತ್ನವನ್ನು ಮಾಡಲಾಗ್ತಾ ಇದೆ. ದೇಶ ಹೊತ್ತಿ ಉರಿಯುತ್ತೆ ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಡಿಮಾಂಡ್ ಇಸ್ ರೆಸಿಗ್ನೇಷನ್ ಅಂಡ್ ಹಿ ಶುಡ್ ಅಪೋಲೈಸ್ ಟು ದಿ ಕಂಟ್ರಿ और वो अपना काम करना चाहिए उन्होंने। और इस ढंग से अगर वो बात करते रहेंगे सारे हिंदुस्तान में आग लगेगी कि ಏನಿದೆ ಹೊತ್ತಿ ಉರಿಯುವಂಥದ್ದು? ಉರಿತಾ ಇರೋದು ಏನು, ಉರಿತಾ ಇರೋದು ಎಲ್ಲಿ, ಉರಿತಾ ಇರೋದು ಎಷ್ಟು ಅನ್ನೋದು ಭಾರತೀಯರಿಗೆ ಗೊತ್ತಿಲ್ವಾ? ನಿಮ್ಮ ಯುವರಾಜ ಅಂಬೇಡ್ಕರ್ ಫೋಟೋಗೆ ಮಾಲೆ ಹಾಕೋಕೆ ನಿರಾಕರಣೆ ಮಾಡಿದ್ದು ಜನ ನೋಡಿಲ್ವಾ? वचन देते हैं और इसलिए छत्रपति शिवाजी महाराज की प्रतिमा को माल्यार्पण कर ये पंचसूत्री हम महाराष्ट्र की जनता को देंगे। ಇನ್ನೊಂದು ಕಡೆ ಸಾಗರಿಕಾ ಘೋಷ್
ಮಮತಾ ಬ್ಯಾನರ್ಜಿಗೆ ಬಿಸ್ಕೆಟ್ ಹಾಕಿ ಅವರ ಪಕ್ಷದಿಂದ ಆಯ್ಕೆಯಾಗಿ ಬಂದವರು. ಅಮಿತ್ ಶಾ ಅವರನ್ನು ಮನುವಾದಿ ಅಂತ ಕರೆದಿದ್ದಾರೆ. The highly insulting references made by Home Minister Amit Shah to Dr. B.R. Ambedkar are a disgrace. Mr. Amit Shah has revealed the Manuwadi and socially discriminatory mindset of the BJP, which makes use of Dr. Ambedkar's legacy for politics, but scorns what he actually stood for, namely social justice and progress. Mr. Amit Shah has shown his contempt for the teachings of social justice of Dr. Ambedkar. He has shown his contempt for the architect of India's constitution. He has also shown his scorn for the millions of Ambedkarites who have embraced Ambedkar's worldview and his ideas on social justice. Such a person as Mr. Amit Shah is not fit to hold the high office of Home Minister. He must immediately tender a public apology. ಇವರ ಮಾತು, ಆ ಮಾತಲ್ಲಿರೋ ಲಾಜಿಕ್ಕೋ ದೇವರೇ ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಎಡೆಬಿಡಂಗಿಗಳದ್ದು ಒಂದಿಷ್ಟು ಫಿಕ್ಸ್ ಶಬ್ದಕೋಶ ಇದೆ. ಮನುವಾದ, ಹಿಂದೂ ಭಯೋತ್ಪಾದನೆ, ಜೀವಪರ, ಪ್ರಗತಿಪರ. ಅರ್ರೇ, ಅವಕಾಶ ಸಿಕ್ಕಾಗ ಅಭಿವೃದ್ಧಿ ಬಗ್ಗೆ ಮಾತಾಡಿ. ಜನರಿಗೆ ಬೇಕಿರೋದು ಅದೇ. ಅರ್ಥವಿಲ್ಲದ ವಾದ ಮಾಡಿಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ? ಕೇಳಿ ಮೋದಿಯನ್ನು, ಇಂಥ ಕಾಮಗಾರಿ ಆಗಬೇಕು, ಇಂಥ ಕೆಲಸ ಪೆಂಡಿಂಗ್ ಇದೆ ಅಂತ. ಯಾಕೆ ಅದಕ್ಕೆಲ್ಲ ಮನಸ್ಸೇ ಬರೋಲ್ಲ? ಅಜೆಂಡಾ ಏನು ಅಂದರೆ ಭಾರತದಲ್ಲಿ ಸಿವಿಲ್ ವಾರ್ ನೋಡಬೇಕು, ದೇಶ ಹೊತ್ತಿ ಉರಿಯುತ್ತೆ ಅನ್ನೋ ಮಾತನ್ನು ಸ್ವತಃ ಅಂಬೇಡ್ಕರ್ ಅವರು ಈಗ ಇದ್ದಿದ್ರೂ ಕೂಡ ಅದನ್ನು ಒಪ್ತಾ ಇರಲಿಲ್ಲ. ನೆಹರು ಅವರು ಅಂಬೇಡ್ಕರ್ ಅವರನ್ನು ಎಂದೂ ಒಪ್ಪಿಲ್ಲ. ಚುನಾವಣೆಯಲ್ಲಿ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಸೋಲಿಸಿದ್ರು. ಸತ್ತಾಗ ಜಾಗ ಕೊಡೋಕೆ ಎಲ್ಲಿ ಮುಂದೆ ಬಂದರು? ಭಾರತ ರತ್ನವನ್ನು ತನಗೆ ತಾನೇ ಕೊಟ್ಕೊಂಡ ಧೀಮಂತ ನಾಯಕ ನೆಹರುಗೆ, ಅವರ ಖಾನ್ದಾನ್ಗೆ, ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ನಿಜವಾದ ಅಂಬೇಡ್ಕರ್ ವಿರೋಧಿ ಅಂದರೆ ಕಾಂಗ್ರೆಸ್ ಪಕ್ಷ. ಈಗ ರಾಜಕೀಯಕ್ಕಾಗಿ ಆ ಸಮಾಜ ಸುಧಾರಕನ ಹೆಸರನ್ನು ಬಳಸಿಕೊಳ್ತಾ ಇದೆ. ಇದು ಹೊಸ ಚಾಳಿ ಏನಲ್ಲ, ತುಂಬ ಹಳೆಯದೇ. ಅಂಬೇಡ್ಕರ್ ಅವರನ್ನು ಒಂದಲ್ಲ 2 ಸಲ ಚುನಾವಣೆಯಲ್ಲಿ ಸೋಲೋ ಹಾಗೆ ಮಾಡಲಾಯಿತು. ಯಾಕೆ? ಅವರಿಗೆ ಅಧಿಕಾರ ಸಿಕ್ಕಿದ್ರೆ ದೀನದಲಿತರ ಉದ್ಧಾರ ಮಾಡ್ತಾರೆ, ಶಿಕ್ಷಣ ಸಿಗೋ ಹಾಗೆ ಮಾಡ್ತಾರೆ. ಶಿಕ್ಷಣವೇ ಶಕ್ತಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂಬೇಡ್ಕರ್. ಶಿಕ್ಷಣ ಸಿಕ್ಕಿದ್ರೆ ಏನು ಮಾಡ್ತಾರೆ? ಜನ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಬೇಡ್ಕರ್ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ತನ್ನ ನಿಜವಾದ ಬಣ್ಣವನ್ನು ತೋರಿಸ್ತಾ ಇದೆ. ಬೆಂಕಿ ಹಚ್ಚೋದೇ ಅವರ DNA. ಹೀಗಾಗಿ ತುಂಬ ಸಲ ಬೆಂಕಿ ಹಚ್ಚಿದ್ದಾರೆ. ಆರ್ಟಿಕಲ್ 370 ತೆಗೆದ್ರೆ ಭಾರತ ಹೊತ್ತಿ ಉರಿಯುತ್ತೆ, CAA ಜಾರಿ ಆದರೆ ಭಾರತ ಹೊತ್ತಿ ಉರಿಯುತ್ತೆ, ರೈತರ ಪ್ರತಿಭಟನೆಯಿಂದ ಭಾರತ ಹೊತ್ತಿ ಉರಿಯುತ್ತೆ. ಅರ್ರೆ, ನಾನು ಕೂಡ ಇಷ್ಟು ವರ್ಷದಲ್ಲಿ ಭಾರತದಲ್ಲೇ ಇರೋದು, ಒಂದಿನ ಕೂಡ ನೀವು ಹೇಳಿದ ಬೆಂಕಿ ನನ್ನ ಕಣ್ಣಿಗೆ ಕಂಡೇ ಇಲ್ಲ. ಅಷ್ಟಕ್ಕೂ ಬೆಂಕಿ ಬಗ್ಗೆ ಹೇಳ್ತಾ ಇರೋರು ಯಾರು? ರಜಾಕರು ಹಚ್ಚಿದ ಬೆಂಕಿಯಲ್ಲಿ ತನ್ನ ಸ್ವಂತ ಕುಟುಂಬವನ್ನು ಕಳೆದುಕೊಂಡವರು. ಇವರು ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಎಮರ್ಜೆನ್ಸಿ ಯಾರಪ್ಪ ಹೇರಿದ್ದು? ಸಂವಿಧಾನದ 25 ವರ್ಷಗಳನ್ನು ಪೂರೈಸ್ತಿತ್ತು. ಅದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನವನ್ನ ಕಿತ್ತು ಹಾಕಲಾಯಿತು. ಎಮರ್ಜೆನ್ಸಿ ಆಪತ್ಕಾಲ್ ಪರಿಸ್ಥಿತಿಯನ್ನು ತರಲಾಯಿತು. ಸಂವಿಧಾನಿಕ ವ್ಯವಸ್ಥೆಗಳನ್ನು ಸಮಾಪ್ತಗೊಳಿಸಲಾಯಿತು. ದೇಶವೇ ಸೆರೆಮನೆಯಾಗಿ ಮಾರ್ಪಟ್ಟಿತು. ನಾಗರಿಕರ ಅಧಿಕಾರಗಳನ್ನು ಕಸಿದುಕೊಳ್ಳಲಾಯಿತು. ಪ್ರೆಸ್ನ ಸ್ವಾತಂತ್ರ್ಯಕ್ಕೆ ಬೀಗ ಹಾಕಲಾಯಿತು. ಹಾಗೆ ಕಾಂಗ್ರೆಸ್ನ ಹಣೆಯಲ್ಲಿರುವ ಈ ಪಾಪ ಇದೆಯಲ್ಲ, ಅದನ್ನ ಎಂದಿಗೂ ತೊಳ್ಕೊಳ್ಳೋದಕ್ಕಾಗೋದಿಲ್ಲ. ಮೋದಿ ಇರೋ ತನಕ ದೇಶದಲ್ಲಿ ಬೆಂಕಿ ಹಚ್ಚೋಕ್ಕೆ ಯಾವ ಬೆರಕೆ ಕೋಳಿ ಮಗಂಗೂ ಆಗಲ್ಲ. ನಾಗರಿಕ ದಂಗೆ ಅಂತ ಮೋದಿ ಸರ್ಕಾರಕ್ಕೆ ಏನು ಧಮಕಿ ಹಾಕ್ತಿದ್ದೀರಾ? ಏನೂ ಮಾಡೋಕ್ಕಾಗಲ್ಲ, ನೋಡ್ತಾ ಇರಿ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.